ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾದ ದಿನೇಶ್ ಗೌಡ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಮೂಲಕ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಮೈಸೂರು ಕೊಡಗು ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕೆಆರ್ ಆಸ್ಪತ್ರೆ ಮುಂಭಾಗದಲ್ಲಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ ನಿರ್ಮಿಸಿದ ಬಸ್ ನಿಲ್ದಾಣದಲ್ಲಿ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದರು. ಸಭಾದಲ್ಲಿ ಅವರು ಮಾತನಾಡಿ, ಮೈಸೂರು ಪ್ರಾಂತ್ಯಕ್ಕೆ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಅವಿಸ್ಮರಣೀಯ. ಸಾರ್ವಜನಿಕರು ಇದನ್ನು ನೆನಪಿಸಿಕೊಂಡು ನಗರದೆಲ್ಲೆಡೆ ಸೇರಿದಂತೆ ಇಡೀ ರಾಜ್ಯದಲ್ಲಿ ಅವರ ಜನ್ಮದಿನಾಚರಣೆಯನ್ನು ವಿವಿಧ ಸೇವಾ ಕಾರ್ಯಗಳ ಮೂಲಕ ಆಚರಣೆ ಮಾಡುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ನಾವು ಸಹ ಅದ್ದೂರಿಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮ ದಿನಾಚರಣೆಯನ್ನು ವಿವಿಧ ಸೇವಾ ಕಾರ್ಯಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಇವತ್ತು ನಮ್ಮೆಲ್ಲರ ದೇವರು ಅಂತಲೇ ಕರಿಬೇಕಾದಂಥ ಒಬ್ಬ ವ್ಯಕ್ತಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 142ನೇ ಜಯಂತಿಯನ್ನು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪಕ್ಷಾತೀತವಾಗಿ ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಏನು ಕೇರ್ ಹಾಸ್ಪಿಟ್ಲ್ ಮುಂಭಾಗದಲ್ಲಿ ಪೇಷಂಟ್ಗಳಿಗೆ ಹಾಗೂ ಸಾರ್ವಜನಿಕರಿಗೆ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಬೆಳಿಗ್ಗೆಯಿಂದನೂ ಕೂಡ ಹಲವಾರು ಸಾರ್ವಜನಿಕವಾಗಿ ಉಪಯೋಗ ಆಗುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಕಾಳಿದಾಸ ರಸ್ತೆಯಲ್ಲಿರ್ತಕ್ಕಂಥ ಮಂಟಪದಲ್ಲೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹಾಗೂ ಚಿಕ್ಕಡಿಯಾರದಲ್ಲೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಹಲವಾರು ಶಾಲಾ ಕಾಲೇಜುಗಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಬೇಕಾಗುವಂಥ ಪಾಠ್ಯ ಪುಸ್ತಕಗಳು ಎಲ್ಲವನ್ನು ಸಾಮಗ್ರಿಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ. ಜನಪರ ಕೆಲಸಗಳನ್ನ ಹೇಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡಿದ್ರು ಅವರ ಹಾದಿಯಲ್ಲೇ ನಾವು ಕೂಡ ಜನಪರ ಕೆಲಸವನ್ನ ಮಾಡಿ ನಾವೆಲ್ಲರೂ ತೀರ್ಮಾನ ಮಾಡಿ ಇವತ್ತು ಒಂದು ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಸುಮಾರು ಒಂದು 500 ಜನ ಮಕ್ಕಳುಗಳಿಗೆ ಪಾಠ್ಯ ಪುಸ್ತಕಗಳು ಮತ್ತು ಅವ್ರಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನ ಕೊಟ್ಟಿದ್ದೀವಿ. ಬ್ಯಾಗು ಮತ್ತು ಇತ್ಯಾದಿಗಳನ್ನು ಕೊಟ್ಟಿದ್ದೀವಿ. ಮತ್ತು ನಾವು ಒಂದು 4-5 ಕಡೆ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ನಂಬ್ಕೊಂಡಿದ್ದೀವಿ. ವಿಶೇಷವಾಗಿ ಈ ಜಾಗ ಯಾಕೆ ನಾವು ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಮೈಸೂರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಸಿರ್ತಕ್ಕಂಥ ಈ ಬಸ್ ನಿಲ್ದಾಣ ಇದು ಕೆಆರ್ ಆಸ್ಪತ್ರೆ ಮುಂಭಾಗದಲ್ಲಿರುವಂಥದ್ದು, ಅಲ್ಲೇ ಮಾಡಬೇಕು ಅಂತೇಳಿ ನಾವು ಒಂದು ನಿರ್ಧಾರ ಮಾಡಿ, ಏನು ಈ ಪೇಷಂಟ್ಗಳು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ಅವ್ರಿಗೆ ಒಂದು ಒಳ್ಳೆಯ ಊಟವನ್ನು ಕೊಡಬೇಕು ಅಂತೇಳಿ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿದ್ದೀವಿ. ಸಂಸದರಾದ ಯದುವೀರ್ ಒಡೆಯರ್ ಅವರು 2 ವರ್ಷ ಆಯಿತು ಅವರು ಅಧಿಕಾರ ತಗೊಂಡು. ಆ 2 ವರ್ಷ ಅಧಿಕಾರ ತಗೊಂಡಿರುವಂಥ ಒಂದು ಇದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ ಅದೇ ಬಸ್ ನಿಲ್ದಾಣದ ಮುಂಭಾಗ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಲಾಯಿತು. ಹಲವಾರು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಪಾರಂಪರಿಕತೆಯನ್ನು ಉಳಿಸುವಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ನಮ್ಮ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಆಗಿರ್ಬೋದು, ನಮ್ಮ ಮಾರುಕಟ್ಟೆ ಆಗಿರ್ಬೋದು, ಮತ್ತು ಹಲವಾರು ಯಾವುದಾದ್ರು ಪಾರಂಪರಿಕ ಕಟ್ಟಡಗಳಿದೆ ಅದನ್ನೆಲ್ಲ ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಉಳಿಸ್ಕೊಂಡು ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ಇವತ್ತು ನಮ್ಮ ಯದುವೀರ್ ಒಡೆಯರ್ ಅವರು ಕೈ ಹಾಕಿದ್ದಾರೆ. ಹಲವಾರು ಕಾರ್ಯಕ್ರಮಗಳಿಗೆ, ಯೋಜನೆಗಳಿಗೆ, ಒಂದು ಏರ್ಪೋರ್ಟ್ ಇರ್ಬೋದು, ಒಂದು ರೈಲ್ವೆ ಸ್ಟೇಷನ್ ಇರ್ಬೋದು, ಹೊಸ ರೈಲುಗಳನ್ನು ತರುವಂಥದ್ರಲ್ಲಿರ್ಬೋದು, ಹೈವೇಗಳನ್ನ ಮಾಡಿಸುವಂಥದ್ರಲ್ಲಿರ್ಬೋದು, ಫ್ಲೈಓವರ್ಗಳು ತರುವಂಥದ್ದಿರ್ಬೋದು, ಈ ಎಲ್ಲ ಕಾರ್ಯಗಳನ್ನು ಕೂಡ ಮಾಡುವಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ತೊಡಕು ಬಂದರೂ ಅದಕ್ಕೆ ಎದುರುವಂಥ ವ್ಯಕ್ತಿ ಅವರೆಲ್ಲ, ನಾವೆಲ್ಲ ಅವ್ರ ಜೊತೆ ಇರ್ತೀವಿ. ಅವ್ರು ಏನೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೋ ಅದೆಲ್ಲ ಕೂಡ ಯಶಸ್ವಿ ಆಗುತ್ತೆ. ಇನ್ನು ಕೇವಲ 2 ವರ್ಷಗಳಲ್ಲಿ ಒಂದು ಮೈಸೂರಿನ ಮತ್ತು ಕೊಡಗಿನ ಚಿತ್ರೀಕರಣನೇ ಬದಲಾಗುತ್ತೆ. ಅದಕ್ಕೆ ಕಾರಣ ನಮ್ಮ ಸಂಸದರು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಮ್ಮ ಆಡಳಿತ ಅವಧಿಯಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. KRS ಜಲಾಶಯ ಆಗಿರ್ಬೋದು, ಅಥವಾ ಇನ್ನಿತರ ಆಸ್ಪತ್ರೆಗಳು, ಮೈಸೂರು ವಿಶ್ವವಿದ್ಯಾನಿಲಯ ಆಗಿರ್ಬೋದು, ಶಿಕ್ಷಣ, ಆರೋಗ್ಯ ಮತ್ತು ರೈತರಿಗೆ, ಕೃಷಿಗೆ ಭಾಳಷ್ಟು ಅನುಕೂಲ ಮಾಡಿದ್ದಾರೆ. ಈ ತಾವುಗಳು ಮತ್ತು ಸರ್ಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಲ್ಲಿ ಪ್ರತಿ ವರ್ಷ ಶಾಶ್ವತವಾಗಿ ಉಳಿಯುವಂಥ ಒಂದು ಕೆಲಸ ಮಾಡ್ಬೋದಾ? 100% ಮಾಡ್ತೀವಿ. ಏನು ನಮ್ಮ ಯದುವೀರ್ ಒಡೆಯರ್ ಅವರಿಗೆ ಈ ಮಾಧ್ಯಮದ ಮುಖಾಂತರ ನಮ್ಮ ಮನವಿಯನ್ನು ಮಾಡ್ತಾ ಇದ್ದೀನಿ. ಏನು ನಮ್ಮ ಸಚಿವರಾದಂಥ ಕುಮಾರಣ್ಣವರಿದ್ದಾರೆ, ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿ ನಮ್ಮ ಒಂದು ಮೈಸೂರು ಜಿಲ್ಲೆ ಒಳಗಡೆ, ನಮ್ಮ ಮೈಸೂರು ಭಾಗದಲ್ಲಿ, ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಡುವಂಥ ಜಾಗದಲ್ಲಿ
ಅವರು ಒಂದು ಎಲೆಕ್ಟ್ರಿಕ್ ವಾಹನ ಉತ್ಪಾದನಾ ಘಟಕವನ್ನು, ಕಾರು ಮತ್ತು ಸ್ಕೂಟರ್ನ ಉತ್ಪಾದನಾ ಘಟಕವನ್ನು ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ. ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಏನು ಮೆಡಿಕಲ್ ಕಾಲೇಜ್ ಇದೆ, ಇದು ಕೂಡ ತುಂಬ ಡಿಮ್ಯಾಂಡ್ ಇದೆ. ಅದನ್ನು ಇನ್ನೊಂದು ಮಾಡುವಂಥದ್ದು, ಅಡಿಷನಲ್ ಆಗಿ ಮಾಡುವಂಥ ಕೆಲಸವನ್ನು ಆಗಬೇಕು. ಹಲವಾರು ಯೋಜನೆಗಳು ಇವತ್ತಿದೆ, ನೆನೆಸ್ಕೊಳ್ಳುವಂಥ ಯೋಜನೆಗಳು, ಶಾಲಾ ಕಾಲೇಜುಗಳಿರ್ಬೋದು, ವಿದ್ಯಾರ್ಥಿಗಳಿಗೆ ಬೇಕಾಗುವಂಥದ್ದು, ಆಸ್ಪತ್ರೆಗಳಿರ್ಬೋದು, ಇಂಥವನ್ನೆಲ್ಲ ಏನು ನಮ್ಮ ನಾಲ್ವಡಿಯವರು ಮಾಡಿದರು, ಅದರ ಹಾದಿಯಲ್ಲಿ ಇನ್ನೊಂದು ಅದಕ್ಕೆ ಪೂರಕವಾಗಿ ಒಂದು ಹಾಸ್ಪಿಟ್ಲ್ ಕಟ್ಟಬೇಕು ಮತ್ತು ಕಾಲೇಜ್ಗಳನ್ನ ಕಟ್ಟಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಎಲ್ಲದಕ್ಕಿಂತ ಈಗ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಯಾಕೆ ಅಂತಂದರೆ ನಿರುದ್ಯೋಗದಿಂದ ಎಷ್ಟೋ ಜನ ವಿದ್ಯಾರ್ಥಿಗಳು ಬಳಲ್ತಾ ಇದ್ದಾರೆ. ಬಂದ ಮೇಲೆ ಸ್ವಲ್ಪ ಕೆಲಸಗಾರರಿಗೆ ಸ್ವಲ್ಪ ಎಲ್ಲೋ ಒಂದೊಂದು ಕಡೆ ಕೆಲಸದಿಂದ ತೆಗೆದಾಕ್ತಾ ಇದ್ದಾರೆ ಅಂತ ಬಂದಿದೆ. ಆದ್ದರಿಂದ ಅವ್ರಿಗೆಲ್ಲ ಕೆಲಸ ಸಿಗಬೇಕು ಅಂತ ಹೇಳಿದ್ರೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಮತ್ತು ಕಾರು ಉತ್ಪಾದನೆ ಘಟಕವನ್ನು ಮೈಸೂರಿಗೆ ತರಬೇಕು ಅಂತೇಳಿ ನಮ್ಮ ಯದುವೀರ್ ಒಡೆಯರ್ ಅವ್ರನ್ನ ನಾವು ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಮನವಿಯನ್ನು ಮಾಡ್ತಾ ಇದ್ದೀನಿ.